ಹಾಯ್ ಫ್ರೆಂಡ್ಸ್, ಕಾನೂನು ಕಲಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಪ್ರತಿನಿತ್ಯ IPCಯ ಅಡಿಯಲ್ಲಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗುವಂತಹ ಪ್ರಕರಣಗಳ ಬಗ್ಗೆ ತಿಳಿಯೋಣ. ಇದಕ್ಕೂ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿರಿ. ಮೊದಲನೆಯದಾಗಿ IPC ಸೆಕ್ಷನ್ 302. ಇದು ಈ ಕಲಂನಲ್ಲಿ ಕೊಲೆಯ ಬಗ್ಗೆ ಪ್ರಸ್ತಾಪಿಸಲಾಗುತ್ತದೆ. ಇಲ್ಲಿ ಅಪರಾಧವೇನೆಂದರೆ, ಯಾವುದೇ ಒಬ್ಬ ವ್ಯಕ್ತಿಯು ಮತ್ತೊಬ್ಬ ವ್ಯಕ್ತಿಯನ್ನು ಕೊಲೆ ಮಾಡುವ ಉದ್ದೇಶದಿಂದ ಅಥವಾ ತಾನು ಮಾಡುವ ಕೃತ್ಯದಿಂದ ಆ ವ್ಯಕ್ತಿಯು ಮರಣ ಹೊಂದುತ್ತಾನೆ ಎಂಬುದು ಗೊತ್ತಿದ್ದೂ ಸಹ ಆ ವ್ಯಕ್ತಿಗೆ ಬಾಧೆಯನ್ನುಂಟು ಮಾಡುವಂತಹ ದೈಹಿಕ ಚ್ಯುತಿಯನ್ನುಂಟು ಮಾಡುವುದು ಮತ್ತು ಅಂತಹ ಕೃತ್ಯದಿಂದ ಆ ವ್ಯಕ್ತಿಗೆ ಜೀವಹಾನಿ ಉಂಟಾದರೆ ಅದು ಕೊಲೆ ಎಂದು ಎನಿಸಿಕೊಳ್ಳುತ್ತದೆ. ಈ ಅಪರಾಧವು ಜಾಮೀನು ರಹಿತ ಅಪರಾಧವಾಗಿದ್ದು ವಾರಂಟ್ ಇಲ್ಲದೆ ದಸ್ತಗಿರಿ ಮಾಡಬಹುದಾಗಿದೆ. ಇದಕ್ಕೆ ಶಿಕ್ಷೆ ಏನೆಂದರೆ ಮರಣದಂಡನೆ ಅಥವಾ ಆಜೀವ ಕಾರಾವಾಸ ಮತ್ತು ಅದಕ್ಕೆ ದಂಡವನ್ನು ವಿಧಿಸಲಾಗುತ್ತದೆ. ನೆಕ್ಸ್ಟ್ ಒನ್ IPC ಸೆಕ್ಷನ್ 307. ಈ ಕಲಂ ಕೊಲೆಗೆ ಪ್ರಯತ್ನದ ಬಗ್ಗೆ ತಿಳಿಸುತ್ತದೆ. ಇಲ್ಲಿ ಅಪರಾಧವೇನೆಂದರೆ, ಯಾವುದೇ ಒಬ್ಬ ವ್ಯಕ್ತಿಯು ಮತ್ತೊಬ್ಬ ವ್ಯಕ್ತಿಗೆ ಮರಣ ಉಂಟು ಮಾಡುವ ಉದ್ದೇಶದಿಂದ ಅಥವಾ ಮರಣ ಉಂಟಾಗುವುದೆಂದು ತಿಳಿದೂ ಸಹ ಅಪರಾಧವನ್ನು ಮಾಡಲು ಪೂರ್ವ ತಯಾರಿ ಮಾಡಿಕೊಂಡು ಅದನ್ನು ಕಾರ್ಯರೂಪದಲ್ಲಿ ತಂದು ಕ್ರಮವನ್ನು ಕೈಗೊಂಡು ಆ ವ್ಯಕ್ತಿಗೆ ತೀವ್ರ ಸ್ವರೂಪದ ಗಾಯವನ್ನುಂಟು ಮಾಡಿ ಕೊಲೆ ಮಾಡಲು ಪ್ರಯತ್ನ ಮಾಡುವುದು. ಹಾಗೂ ಈ ಅಪರಾಧವು ಜಾಮೀನು ರಹಿತ ಅಪರಾಧವಾಗಿದ್ದು ವಾರೆಂಟ್ ಇಲ್ಲದೆ ದಸ್ತಗಿರಿ ಮಾಡಬಹುದಾಗಿದೆ. ಈ ಅಪರಾಧಕ್ಕೆ ಶಿಕ್ಷೆ ಏನೆಂದರೆ ಆಜೀವ ಕಾರಾವಾಸ ಅಥವಾ 10 ವರ್ಷಗಳ ಕಾರಾವಾಸ ಮತ್ತು ಅದಕ್ಕೆ ದಂಡವನ್ನು ವಿಧಿಸಲಾಗುತ್ತದೆ. ನೆಕ್ಸ್ಟ್ IPC ಸೆಕ್ಷನ್ 392. ಸುಲಿಗೆ. ಇಲ್ಲಿ ಅಪರಾಧವೇನೆಂದರೆ, ಯಾವುದೇ ಒಬ್ಬ ವ್ಯಕ್ತಿಯ ವಶದಲ್ಲಿರುವಂತಹ ಚರಾಸ್ತಿಯನ್ನು ಅವನ ಸಮ್ಮತಿ ಇಲ್ಲದೆ ಮತ್ತೊಬ್ಬ ವ್ಯಕ್ತಿಯು ತನ್ನ ಸ್ವ ಇಚ್ಛೆಯಿಂದ ಅನ್ಯಾಯದ ಲಾಭ ಮಾಡಿಕೊಳ್ಳುವ ಉದ್ದೇಶದಿಂದ ಅಥವಾ ಉದ್ದೇಶವನ್ನು ಹೊಂದಿ ಆ ವ್ಯಕ್ತಿಯ ವಶದಲ್ಲಿರುವ ಸ್ವತ್ತನ್ನು ತೆಗೆದುಕೊಳ್ಳಲು ಆತನಿಗೆ ಗಾಯಪಡಿಸುವುದು ಅಥವಾ ಪ್ರತಿಬಂಧದ ಭಯವನ್ನು ಉಂಟು ಮಾಡುವುದು. ಅದರಿಂದ ಆ ವ್ಯಕ್ತಿಯು ಹೆದರಿ ತನ್ನ ಬಳಿ ಇರುವಂತಹ ಸ್ವತ್ತನ್ನು ಕೊಟ್ಟು ಬಿಡುವಂತೆ ಮಾಡುವುದನ್ನು ಸುಲಿಗೆ ಎಂದು ಕರೆಯಲಾಗುತ್ತದೆ. ಹಾಗೂ ಈ ಅಪರಾಧವು ಜಾಮೀನು ರಹಿತ ಅಪರಾಧವಾಗಿದ್ದು ವಾರೆಂಟ್ ಇಲ್ಲದೆ ದಸ್ತಗಿರಿಯನ್ನು ಮಾಡಬಹುದಾಗಿದೆ. ಇದಕ್ಕೆ ಶಿಕ್ಷೆ ಏನೆಂದರೆ 10 ರಿಂದ 14 ವರ್ಷಗಳವರೆಗೆ ಕಾರಾವಾಸ ಮತ್ತು ಅದಕ್ಕೆ ದಂಡವನ್ನು ವಿಧಿಸಲಾಗುತ್ತದೆ. IPC ಸೆಕ್ಷನ್ 395. ದರೋಡೆ. ಇಲ್ಲಿ ಅಪರಾಧವನ್ನು ನೋಡುವುದಾದರೆ, 5 ಅಥವಾ 5ಕ್ಕಿಂತ ಹೆಚ್ಚು ಜನರು ಜಂಟಿಯಾಗಿ ಯಾವುದೇ ಒಬ್ಬ ವ್ಯಕ್ತಿಯ ವಶದಲ್ಲಿರುವ ಸ್ವತ್ತುಗಳನ್ನು ಅವನ ಸಮ್ಮತಿ ಇಲ್ಲದೆ ಅವನಿಗೆ ದೈಹಿಕ ಚ್ಯುತಿಯನ್ನುಂಟು ಮಾಡಿ ಅವನು ಕೊಡುವಂತೆ ಮಾಡುವುದು ಅಥವಾ ಅವನಿಂದ ಕಿತ್ತುಕೊಳ್ಳುವುದು ದರೋಡೆ ಎಂದು ಅನಿಸಿಕೊಳ್ಳುತ್ತದೆ. ಹಾಗೂ ಈ ಅಪರಾಧವು ಜಾಮೀನು ರಹಿತ ಅಪರಾಧವಾಗಿದ್ದು ವಾರಂಟ್ ಇಲ್ಲದೆ ದಸ್ತಗಿರಿಯನ್ನು ಮಾಡಬಹುದಾಗಿದೆ. ಇದಕ್ಕೆ ಶಿಕ್ಷೆ ಏನೆಂದರೆ ಆಜೀವ ಕಾರಾವಾಸ ಅಥವಾ 10 ವರ್ಷ ಕಠಿಣ ಕಾರಾವಾಸ ಮತ್ತು ದಂಡವನ್ನು ವಿಧಿಸಲಾಗುತ್ತದೆ. IPC ಸೆಕ್ಷನ್ 396. ಕೊಲೆ ಮಾಡಿ ದರೋಡೆ ಮಾಡುವುದು. ಇಲ್ಲಿ ಅಪರಾಧವೇನೆಂದರೆ, 5 ಅಥವಾ 5ಕ್ಕಿಂತ ಹೆಚ್ಚು ಜನರು ಜಂಟಿಯಾಗಿ ಯಾವುದೇ ಒಬ್ಬ ವ್ಯಕ್ತಿಯ ವಶದಲ್ಲಿರುವ ಸ್ವತ್ತುಗಳನ್ನು ಅವನ ಸಮ್ಮತಿ ಇಲ್ಲದೆ ಅವನಿಗೆ ದೈಹಿಕ ಕ್ಷತಿಯನ್ನುಂಟು ಮಾಡಿ ಅವನು ಕೊಡುವಂತೆ ಮಾಡುವುದು ಅಥವಾ ಆತನನ್ನು ಮರಣಪಡಿಸಿ ಅವನಿಂದ ಕಿತ್ತುಕೊಳ್ಳುವುದು ದರೋಡೆ ಎಂದು ಎನಿಸಿಕೊಳ್ಳುತ್ತದೆ. ಮತ್ತು ಈ ಅಪರಾಧವು ಜಾಮೀನು ರಹಿತ ಅಪರಾಧವಾಗಿದ್ದು ವಾರಂಟ್ ಇಲ್ಲದೆ ದಸ್ತಗಿರಿಯನ್ನು ಮಾಡಬಹುದಾಗಿದೆ. ಇದಕ್ಕೆ ಶಿಕ್ಷೆ ಎಂದರೆ ಮರಣದಂಡನೆ ಅಥವಾ ಆಜೀವ ಕಾರಾವಾಸ ಅಥವಾ 10 ವರ್ಷಗಳ ಕಠಿಣ ಕಾರಾವಾಸ ಮತ್ತು ದಂಡವನ್ನು ವಿಧಿಸಲಾಗುತ್ತದೆ. IPC ಸೆಕ್ಷನ್ 454.
ಇಲ್ಲಿ ಅಪರಾಧವನ್ನು ನೋಡುವುದಾದರೆ, ಸೂರ್ಯೋದಯ ಮತ್ತು ಸೂರ್ಯಾಸ್ತದ ನಡುವಿನ ಅವಧಿಯಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯ ಸ್ವಾಧೀನದಲ್ಲಿರುವಂತಹ ಮನೆಯನ್ನು ಮತ್ತೊಬ್ಬ ವ್ಯಕ್ತಿಯು ಕಳ್ಳತನ ಮಾಡಲು ಹೊಂಚು ಹಾಕಿ ಗೃಹಾತಿಕ್ರಮಣ ಮಾಡುವುದು ಅಥವಾ ಮನೆಗೆ ಕನ್ನ ಹಾಕುವುದು. ಒಬ್ಬ ವ್ಯಕ್ತಿಯು ಇನ್ನೊಬ್ಬ ವ್ಯಕ್ತಿಯ ಅನುಮತಿ ಇಲ್ಲದೆ ಆತನ ಮನೆಯನ್ನು ಅತಿಕ್ರಮಣ ಮಾಡುವುದು ಇಲ್ಲಿ ಅಪರಾಧವಾಗಿದೆ. ಹಾಗೆಯೇ ಈ ಅಪರಾಧವು ಜಾಮೀನು ರಹಿತ ಅಪರಾಧವಾಗಿದ್ದು ವಾರಂಟ್ ಇಲ್ಲದೆ ದಸ್ತಗಿರಿ ಮಾಡಬಹುದಾಗಿದೆ. ಇದಕ್ಕೆ ಶಿಕ್ಷೆಯನ್ನು ನೋಡುವುದಾದರೆ 3 ವರ್ಷಗಳ ಕಾರಾವಾಸ ಮತ್ತು ದಂಡವನ್ನು ವಿಧಿಸಲಾಗುತ್ತದೆ. IPC ಸೆಕ್ಷನ್ 454 ಅಂದರೆ ಹಿಂದಿನ ಕಲಂನಲ್ಲಿ ಸೂರ್ಯೋದಯದಿಂದ ಸೂರ್ಯಾಸ್ತದ ನಡುವಿನ ಅವಧಿಯಲ್ಲಿ ಆದಂತಹ ಕೃತ್ಯದ ಬಗ್ಗೆ ತಿಳಿಸಲಾಗಿದೆ. ಅದೇ ರೀತಿಯಾಗಿ IPC ಸೆಕ್ಷನ್ 457ರಲ್ಲಿ ಸೂರ್ಯಾಸ್ತ ಮತ್ತು ಸೂರ್ಯೋದಯದ ನಡುವಿನ ಅವಧಿಯಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯ ಸ್ವಾಧೀನದಲ್ಲಿರುವಂತಹ ಮನೆಯನ್ನು ಮತ್ತೊಬ್ಬ ವ್ಯಕ್ತಿಯು ಕಳ್ಳತನ ಮಾಡಲು ಹೊಂಚು ಹಾಕಿ ಗೃಹಾತಿಕ್ರಮಣ ಮಾಡುವುದು ಅಥವಾ ಮನೆಗೆ ಕನ್ನ ಹಾಕುವುದು ಎಂಬುದು ಈ ಕಲಂನ ಅಡಿಯಲ್ಲಿ ಅಪರಾಧವಾಗಿದೆ. ಅದೇ ರೀತಿಯಾಗಿ ಈ ಅಪರಾಧವೂ ಸಹ ಜಾಮೀನು ರಹಿತ ಅಪರಾಧವಾಗಿದ್ದು ವಾರಂಟ್ ಇಲ್ಲದೆ ದಸ್ತಗಿರಿ ಮಾಡಬಹುದಾಗಿದೆ. ಈ ಕಲಂನ ಅಡಿಯಲ್ಲಿ ಶಿಕ್ಷೆಯ ಬಗ್ಗೆ ನೋಡುವುದಾದರೆ 5 ವರ್ಷಗಳ ಕಾರಾವಾಸ ಮತ್ತು ಅದಕ್ಕೆ ದಂಡವನ್ನು ವಿಧಿಸಲಾಗುತ್ತದೆ. ಇಂದಿನ ವಿಡಿಯೋದಲ್ಲಿ ನಾವು IPCಯ ಅಡಿಯಲ್ಲಿ ಕೊಲೆಗೆ ಪ್ರಯತ್ನ, ಸುಲಿಗೆ, ದರೋಡೆ ಮತ್ತು ಕೊಲೆ ಮಾಡುವುದು ಹಾಗೂ ಕಳ್ಳತನ ಅಂದರೆ ಒಬ್ಬ ವ್ಯಕ್ತಿಯ ಮನೆಯನ್ನು ಅವರ ಅನುಮತಿ ಇಲ್ಲದೆ ಅತಿಕ್ರಮಣ ಮಾಡುವುದು ಇವೆಲ್ಲವೂ ಅಪರಾಧಗಳಾಗಿದ್ದು ಹಾಗೂ ಈ ಅಪರಾಧಕ್ಕೆ ಶಿಕ್ಷೆಗಳ ಬಗ್ಗೆ ತಿಳಿದುಕೊಂಡೆವು. ಅದಲ್ಲದೆ ಈ ಎಲ್ಲ ಪ್ರಕರಣಗಳು ಪ್ರತಿನಿತ್ಯ IPCಯ ಅಡಿಯಲ್ಲಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗುವಂತಹ ಪ್ರಕರಣಗಳಾಗಿವೆ. ಇಂದಿನ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಒತ್ತಿರಿ. ಧನ್ಯವಾದಗಳು.